ನಾವು ಸರಿಯಾದ ರೋಡಲ್ಲೇ ಬರ್ತಿದೀವಲ್ವಾ? ಅವಳನ್ನ ಕೇಳೋಣ. ಎಕ್ಸ್ಕ್ಯೂಸ್ ಮೀ. ಹಾ ಹೇಳಿ. ಡು ಯು ನೋ ಅಂದರೆ ನಾವು ಅನುವರ್ ತೋಟಕ್ಕೆ ಹೋಗಬೇಕು. ಗೋ ಸ್ಟ್ರೇಟ್ ಅಂಡ್ ದೆನ್ ಟೇಕ್ ಅ ಫಸ್ಟ್ ಲೆಫ್ಟ್. ಬೆಟರ್ ಆಪರ್ಚುನಿಟೀಸ್ಗೋಸ್ಕರ ಅವಳು ಸಿಟಿಲಿರಬೇಕಿತ್ತು. ಅದೇ ಮತ್ತೆ ಕಾಲೇಜಲ್ಲಿದ್ದಾಗ ಎಷ್ಟೊಂದು ದೊಡ್ಡ ಕನಸುಗಳಿದ್ವು ಅವಳಿಗೆ. ಈ ಹಳ್ಳಿಲಿ ಹೆಂಗ್ ಸೆಟ್ಲ್ ಆದ್ಲೋ ಗೊತ್ತಿಲ್ಲ. ಸೊ ಅನು, ಮುಂದೇನು ಯೋಚಿಸಿದ್ಯಾ? ನಿನ್ ಫ್ಯೂಚರ್ ಪ್ಲಾನ್ಸ್ ಏನು? ನಾನೊಂದು ದೊಡ್ಡ ಉದ್ಯಮನ ಕಟ್ಟೋದಿಕ್ ಇಷ್ಟಪಡ್ತೀನಿ. ಯಾವ ತರ ಅಂದ್ರೆ ಅದೊಂದೇ ಸಾಕಾಗ್ಬೇಕು. ಹೊಸ ಹೊಸ ತಂತ್ರಜ್ಞಾನನ ಬಳಸ್ಕೊಳ್ತಾ ಮೈಲುಗಳಷ್ಟು ಹರಡಿರುವ ಉದ್ಯಮ. ಅದ್ರಲ್ಲಿ ನನ್ನ ದೇಶದ ಮಣ್ಣಿನ ವಾಸನೆ ಇರಬೇಕು, ಮತ್ತದ್ರಲ್ಲಿ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಇರಬೇಕು. ಆ ಉದ್ಯಮದಲ್ಲಿ ವುಮೆನ್ ಎಂಪವರ್ಮೆಂಟ್ಗೆ ಕಾಂಟ್ರಿಬ್ಯೂಟ್ ಮಾಡಬೇಕು, ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ತಾ ಒಂದು ಟೀಮ್ನ ಲೀಡ್ ಮಾಡಬೇಕು ಮತ್ತು ಅನೇಕ ಕುಟುಂಬಗಳ ಜೀವನದಲ್ಲಿ ಬದಲಾವಣೆನ ತರಬೇಕು. ನನ್ ಗೊತ್ತಿದೆ ಇದೆಲ್ಲ ಅಷ್ಟು ಸುಲಭ ಅಲ್ಲ ಅಂತ. ಗೊತ್ತಿಲ್ದಿರೋ ದಾರಿ, ಗೊತ್ತಿಲ್ದಿರೋ ಟೆರಿಟರೀಸ್, ಇನ್ನೂ ಹಲವಾರು ಸವಾಲುಗಳು. ಅನು, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು. ನಿನಗಿರೋದು 2 ಕೈಗಳು. ಅದ್ ಸರಿ, ಅನು ಎಲ್ಲಿದ್ದಾಳೆ? Led by faith, no need to hide. Can't slow down this victory's free. ಕೊನೆಗೂ ಎಷ್ಟು ವರ್ಷಗಳ ನಂತರ ಗೈಸ್, ತುಂಬಾ ಖುಷಿ ಆಗ್ತಿದೆ ನಿಮ್ನೆಲ್ಲ ಇಲ್ಲಿ ನೋಡಿ. ಏನಾಯ್ತು? ಏನಾದ್ರೂ ಹೇಳಿ. ನಿಜವಾಗ್ಲೂ ಇದು ದೊಡ್ಡ ಬಿಸ್ನೆಸ್ಸೇ ಮಾಡಿದ್ಯಾ ಅನು? ನಿಜವಾಗ್ಲೂ ನೀನೊಂದು ಆಗ್ರಿಪ್ರೆನ್ಯೂರೇ ಆಗ್ಬಿಟ್ಟಿದೀಯಾ? ಆದರೆ ಇದನ್ನೆಲ್ಲ ಹೇಗೆ ಮಾಡಿದೆ? ಎಲ್ಲಿಂದ ತಿಳ್ಕೊಂಡೆ ಈ ಮಲ್ಟಿ ಟಾಸ್ಕರ್ ಆಗೋದನ್ನ? ಅಜ್ಜಿ, ದುರ್ಗಮ್ಮಂಗೆ ಇಷ್ಟೊಂದು ಕೈಗಳು ಯಾಕಿವೆ? ಯಾಕಂದ್ರೆ ಅವಳು ಇಡೀ ಬ್ರಹ್ಮಾಂಡದ ಕೆಲಸವನ್ನ ಒಬ್ಳೇ ಮಾಡ್ಬಿಡ್ತಾಳೆ. ಹಾಗಾದ್ರೆ ನಾನು ದುರ್ಗಮ್ಮ ಆಗ್ಬೋದಾ? ಹಾ, ಯಾಕಾಗಲ್ಲ? ದುರ್ಗಮ್ಮ ಹೇಳ್ತಾಳೆ ಎಲ್ರಲ್ಲೂ ಆ ಕ್ಷಮತೆ ಇರತ್ತೆ ಅಂತ. ಅಸಾಧ್ಯವನ್ನು ಸಾಧ್ಯವಾಗಿಸುವ ಧೈರ್ಯ ಅವಳು ತನ್ನ ಮನಸ್ಸಿನಲ್ಲಿ ನಿರ್ಧರಿಸಿದಾಗ ತನ್ನ ಧೈರ್ಯದಿಂದ ಅಡೆತಡೆಗಳನ್ನು ಮುರಿಯುತ್ತಾಳೆ, ವಿಜಯದ ಕಿರೀಟವನ್ನು ಅಲಂಕರಿಸುತ್ತಾಳೆ. ಸಾಮರ್ಥ್ಯವೆನ್ನುವುದು ಅವಳ ಹುಟ್ಟುಗುಣ. ಅವಳು ಪ್ರತಿಯೊಂದು ಗುರಿಯನ್ನು ಸಾಧಿಸಬಲ್ಲಳು. ಅವಳು ತನ್ನ ಶಕ್ತಿಯನ್ನು ಗುರುತಿಸಿದಾಗ ಆಗ ಅವಳನ್ನು ದುರ್ಗಾ ಎಂದು ಕರೆಯುತ್ತಾರೆ.